ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸ್ಬಾ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು 2-3 ದಿನಗಳಿಂದ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಅಪ್ರಾಪ್ತ ಬಾಲಕಿ ಒಬ್ಬಳನ್ನು ಲೈಂಗಿಕವಾಗಿ ಉಪಯೋಗಿಸ್ಕೊಂಡಿರುವಂಥದ್ದು, ಲೈಂಗಿಕ ಹಲ್ಲೆ ಮಾಡಿರುವಂಥ ಒಂದು ಪ್ರಕರಣ ಇದಾಗಿದೆ. ಈ ಪ್ರಕರಣದ ಆರೋಪಿ ಅದೇ ಕಸ್ಬಾಪೇಟೆ ವ್ಯಾಪ್ತಿಯ ಒಂದು ಏರಿಯಾದಲ್ಲಿ ಎಲೆಕ್ಟ್ರಿಕಲ್ ಅಂಗಡಿಗಳು ಮತ್ತು AC ರಿಪೇರ್ ಸೇರಿದಂತೆ ಇನ್ನು ಬೇರೆ ಬೇರೆ ಚಿಕ್ಕ ಪುಟ್ಟ ವ್ಯಾಪಾರ ಮತ್ತು ಜೆರಾಕ್ಸ್ ಅಂಗಡಿಯನ್ನು ಇಟ್ಕೊಂಡಿದ್ದು ಕಂಡು ಬಂದಿದೆ. ಆರೋಪಿಯನ್ನು ನಾವು ವಶಕ್ಕೆ ತಗೊಂಡು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ಮತ್ತು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೋತಾ ಇದ್ದೀವಿ. ಮತ್ತು ಅಗತ್ಯ ಎವಿಡೆನ್ಸಸ್ಸನ್ನು, ಸಾಕ್ಷಿಗಳೇನಿದೆ ಅದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಇರ್ಬೋದು, ಬೇರೆ ಬೇರೆ ರೀತಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದೀವಿ. ತನಿಖೆ ಮುಂದುವರಿದೆ. ಈಗ ಅವನ್ನ ನಾವು ವಿಚಾರಣೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವನಿಂದ ಇನ್ನೂ ಕೆಲವರು ನೊಂದಿರುವಂಥದ್ದು ಕಂಡು ಬಂದಿದೆ. ಅದೆಷ್ಟು ಜನ ಅಂತ ನಾವು ಸಂಪೂರ್ಣ ತನಿಖೆ ಆದ ನಂತರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವಷ್ಟು ವಿಡಿಯೋಗಳು ಅವನ ಒಂದು ಮೊಬೈಲಲ್ಲಿ ಸಿಕ್ಕಿರುವಂಥದ್ದು ಕಂಡು ಬಂದಿದೆ. ಸಂಬಂಧಪಟ್ಟ ವಿಕ್ಟಿಮ್ಸ್ ಯಾರು ಅಂತ ಐಡೆಂಟಿಫೈ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಕ್ಟಿಮ್ಸ್ ಯಾರು ಅಂತ ಗೊತ್ತಾದ ಮೇಲೆ ಮತ್ತೆ ಅವ್ರ ಕಡೆಯಿಂದ ಫಿರ್ಯಾದಿ ಕೊಟ್ಟರೆ ತಗೊಳ್ಳುವಂಥದ್ದು ಮುಂದುವರೆದ ಕೆಲಸ ಮಾಡ್ತಾರೆ. ಇದರಲ್ಲಿ ಅಪ್ರಾಪ್ತ ಬಾಲಕಿ ಏನಿದ್ದಾರೆ ಅವರಿಗೆ ತಂದೆ ತಾಯಿ ಇಬ್ಬರು ಇರಲಿಲ್ಲ. ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಆ ಮಗು ಇದ್ದದ್ದು. ಮತ್ತು ಭಾಳಷ್ಟು ಸಾರಿ ಅವಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಅಮೌಂಟ್ ರೀತಿಯಲ್ಲಿ ಕೊಟ್ಟು ಆಸೆ ತೋರಿಸಿ ಅವಳನ್ನ ದುರುಪಯೋಗ ಪಡಿಸ್ಕೊಂಡು ಅಂದ್ಬಿಟ್ಟು ಈ ಒಂದು ಪ್ರಕರಣದಲ್ಲಿ ಕಂಡು ಬಂದಿದೆ. ಇನ್ನು ಮುಂದುವರೆದು ನಮಗೇನು ಎವಿಡೆನ್ಸ್ ಸಿಕ್ಕಿದೆ ಅದರ ಮೇಲೆ ಅಗತ್ಯ ಬಿದ್ದಲ್ಲಿ ಹೆಚ್ಚುವರಿ ಪ್ರಕರಣಗಳನ್ನು ಕೂಡ ದಾಖಲಿಸಿಕೊಂಡು ನಾವು ತನಿಖೆ ಮಾಡ್ತೀವಿ. ಸರ್, ಎಷ್ಟು ಮಹಿಳೆಯರ ಮೇಲೆ ನಮಗೆ ಸಾಕಷ್ಟು ಎವಿಡೆನ್ಸಸ್ ಸಿಕ್ಕಿದೆ. ಮತ್ತು ಆ ಒಂದು ಮೊಬೈಲಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇನ್ನೂ ಪಡ್ಕೊಳೋದಿದೆ. ಅದನ್ನು FSL ಕಳಿಸೋದಿದೆ. ಮತ್ತು ನಮ್ಮ ಏನು ಎಕ್ವಿಪ್ಮೆಂಟ್ಸ್ ಇದ್ದಾವೆ ನಮ್ಮಲ್ಲಿ, ಅದರಿಂದ ಮತ್ತು ಇನ್ನು ಮೊಬೈಲಲ್ಲಿ ಡಿಲೀಟೆಡ್ ಚಾಟ್ಸ್ ಇರ್ಬೋದು, ಇಮೇಜಸ್ ಇರ್ಬೋದು, ವೀಡಿಯೋಗಳು, ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದಿದೆ. ಸೊ ಒಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚಿನ ನೊಂದವರಿದ್ದಾರೆ. ಅವ್ರ ಕಡೆಯಿಂದ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರಾ ಅಥವಾ ಏನು ಮಾಡ್ತಾರೆ ಅಂತ ನೋಡಿಕೊಂಡು ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನೆಲ್ಲ ಮಾಡಲಾಗಿದೆ. ಈ ವ್ಯಕ್ತಿ ವಿರುದ್ಧ ಈ ಹಿಂದೆ ಯಾವುದೋ ಪ್ರಕರಣ ದಾಖಲಾಗಿರೋದು ನಮಗೆ ಸದ್ಯಕ್ಕೆ ತಿಳಿದು ಬಂದಿಲ್ಲ. ನಾವು ಜನರಲಿ ಯಾವುದಾದ್ರು ಆರೋಪಿ ಸಿಕ್ಕಾಗ ಅವ್ರ ಹೆಸರು ಮತ್ತು ಆಧಾರ್ ಕಾರ್ಡ್ ಅದನ್ನೆಲ್ಲ ಹಾಕ್ಬಿಟ್ಟು ಪೊಲೀಸ್ ಐಟಿ ವೆರಿಫೈ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಕೂಡ ಠಾಣೆಗಳಿಗೆ ಮಾಹಿತಿ ಕೊಟ್ಬಿಟ್ಟು ಈ ವ್ಯಕ್ತಿ ಬಗ್ಗೆ ಅದ್ರ ಮಾಹಿತಿ ಇದೆಯಾ ಅಂತ ಕೇಳ್ತೀವಿ. ಸದ್ಯಕ್ಕೆ ಬೇರೆ ಯಾವುದೋ ಪ್ರಕರಣ ದಾಖಲಾಗಿರೋದು ಈ ಹಿಂದೆ ಕಂಡು ಬಂದಿದೆ. ಸರ್, ಇಂಥ ಬಡತನ ಮತ್ತು ಪ್ರೀತಿ ಎರಡೂ ಮೋಸ ಮಾಡ್ತಿದ್ದ, ಅವ್ರನ್ನ ಟಾರ್ಗೆಟ್ ಅಲ್ಲ, ಇದರಲ್ಲಿ ಈ ವ್ಯಕ್ತಿಯಿಂದ ನೊಂದಿರುವಂಥ ಈ ಪ್ರಕರಣದ ಬಾಲಕಿ ಏನಿದ್ದಾಳೆ ಆಕೆಗೆ ತಾವು ಹೇಳಿದಂಗೆ ಸ್ವಲ್ಪ ಹಣದ ಆಸೆ ತೋರಿಸಿ ಇದು ಮಾಡಿರುವಂಥದ್ದು. ಅದು ಚಿಕ್ಕ ಮಗು, 13 ವರ್ಷದ ಮಗು. ಅದ್ರ ಜೊತೆಗೆ ಇನ್ನೂ ನೊಂದವರು ಯಾರಿದ್ದಾರೆ ಅವ್ರಗಳ ಒಂದು ಸೋಷಿಯಲ್ ಪ್ರೊಫೈಲು ಮತ್ತು ಎಕನಾಮಿಕ್ ಪ್ರೊಫೈಲ್ ನೋಡಿದಾಗ ಅವರೆಲ್ಲ ಬಡ ಸ್ತರದಲ್ಲಿ ಮತ್ತು ಅವಿದ್ಯಾವಂತ ರೀತಿಯಲ್ಲಿದ್ದಾರೆ. ಅವ್ರನ್ನ ಯಾವ್ಯಾವ ರೀತಿಯಲ್ಲಿ ಅವನು ಟ್ರ್ಯಾಪ್ ಮಾಡಿದ್ದಾನೆ ಅನ್ನೋಂಥದ್ದು ತನಿಖೆಯಲ್ಲಿ ನಾವು ಸರ್, ಅಂದ್ರೆ ಅತ್ಯಾಚಾರ ಮಾಡಿ ವಿಡಿಯೋ ಶೂಟಿಂಗ್ ಏನಾರ ಮಾಡ್ಕೊಳ್ತಿದ್ದಾರೆ ಸರ್. ಅದು ಇದರಲ್ಲಿ ಕೆಲವು ಅವರು ಖಾಸಗಿಯಾಗಿರುವಂಥ ಕೆಲವು ವಿಡಿಯೋಗಳಿದ್ದಾವೆ. ಆಮೇಲೆ ಕೆಲವು ವಿಡಿಯೋ ಕಾಲ್ ಮಾಡಿ ಸಾಕಷ್ಟು ಮಾಹಿತಿ ನಮಗೆ ಸಿಕ್ಕಿದೆ. ಇನ್ನು ಸಂಪೂರ್ಣ ತನಿಖೆ ಆದಮೇಲೆ ಎಷ್ಟು ಜನ ಇದರಲ್ಲಿ ಎಕ್ಸಾಕ್ಟ್ಲಿ ನೊಂದವರಿದ್ದಾರೆ ಮತ್ತು ಎಷ್ಟು ಜನ ಅದರಲ್ಲಿ ವಯಸ್ಸು ಯಾರ್ಯಾರ್ದು ಎಷ್ಟೆಷ್ಟಿದೆ ಅನ್ನೋದೆಲ್ಲ ಪತ್ತೆ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಇನ್ನು ನಾವು ಪತ್ತೆ ಮಾಡಬೇಕು. ಈಗ ಯಾರು ನೊಂದವರಿದ್ರು ಅವ್ರನ್ನ ಸಂಪರ್ಕ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು ಅವರು ನೊಂದಿರೋರ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ನ, ಹಣ ಕೊಡ್ತಾ ಇದ್ನ ಅಥವಾ ಬೇರೆ ಯಾವುದೇ ರೀತಿ ಥ್ರೆಟನ್ ಮಾಡ್ತಾ ಇದ್ನ ಅನ್ನೋಂಥದ್ದೆಲ್ಲ ಪರಿಶೀಲನೆ ಮಾಡಬೇಕಾಗಿದೆ. ಆರೋಪಿ ಹೆಸರು, ವಿವರ, ವಯಸ್ಸು ಅದೆಲ್ಲ ಹೇಳಲಿಕ್ಕಾಗಲ್ಲ, ಯಾಕಂದರೆ ಇದೊಂದು ಪೋಕ್ಸೋ ಪ್ರಕರಣ ಆಗಿದೆ. ನೀವು ನೋಡ್ತಿದ್ದೀರಾ, ಇದು News 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.